ಬಿಂದಾವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ 21 ಹಳ್ಳಿಗಳು ಅಂತ ಹೇಳಕ್ ಆಗದೇ ಇಲ್ಲ. ಯಾಕೆಂದ್ರೆ ನಾನು 2010 ಇಸ್ವಿನಲ್ಲಿ ಜನಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸೇವೆ ಮಾಡಿದ್ದೆ. ಆದ್ರೆ ನಾವು ಅವಾಗ ನನಗೆ ಏನೋ ಒಂದು ಮಾಡ್ಬೇಕು, ನಮ್ ಕೈಲಾಗಿದ್ದನ್ನ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಾವು 1994 ಇಸ್ವಿಯಿಂದಲೂ ಸಾರ್ವಜನಿಕ ಜೀವನದಲ್ಲಿ ಒಂದು ದಾರಿನಲ್ಲಿ ನಡ್ಕೊಂಡು ನಮ್ ಕೈಲಾಗ ಇದು ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ಈಗ ದುಡ್ಡು ಬೇಕಾದಷ್ಟು ಬರ್ತಾ ಇದೆ, ಸರ್ಕಾರದಿಂದ ಪಂಚಾಯತಿಗೆ ಬೇಕಾದಷ್ಟು ಬರ್ತಾ ಇದೆ. ಇದನ್ನ ನಾವು ಇಲ್ಲಿ ಮೇಯ್ನು ನಮ್ಗೆ ಏನಾಗಿದೆ ಅಂದ್ರೆ, ನಾವು ಜನಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ತಿಳುವಳಿಕೆ ಇರೋದನ್ನ, ಸಾರ್ವಜನಿಕವಾಗಿ ಯೋಚನೆ ಮಾಡೋದನ್ನ ಜನ ಆಯ್ಕೆ ಮಾಡಲ್ಲ. ಮೊದಲು ಮಾಡೋದು ಸಾರ್ವಜನಿಕವಾಗಿ ಯಾರು ಕೆಲಸ ಮಾಡ್ತಾರೆ, ಇವರಿಂದ ಊರಿಗೆ ಅಭಿವೃದ್ಧಿ ಆಗುತ್ತೆ ಇಲ್ವೇ, ಅದು ಏನು ಕೇಳಲ್ಲ. ಜಾತಿ ಅದು ಇದ್ರ ಮೇಲೆ ಹೋಗ್ತಾನ. ಈಗ ಕೆಲಸ ಮಾಡ್ಬೇಕು ಅಂತ ಮನೋಭಾವನೆ ಇರೋರ್ನ ಮನೆ ಕುಂಡ್ರಿಸ್ತಾರೆ. ಅದನ್ನೇನೆ ಕೆಲಸ ಮಾಡ್ಬೇಕು ಅಂತ ಮನೋಭಾವನೆ ಇರೋರ್ನ ಪಂಚಾಯತಿ 21 ಜನ ನಾವು ಮೆಂಬರ್ಗಳನ್ನ ಇಟ್ಕೊಂಡ್ರೆ ಪಂಚಾಯತಿ ಊರುಗಳನ್ನ ಅಭಿವೃದ್ಧಿ ಮಾಡಿದಂಥದ್ದು ಏನಿಲ್ಲ. ಯಾಕೆಂದ್ರೆ ಸರ್ಕಾರದಿಂದ ಬೇಕಾದಷ್ಟು ಗ್ರಾಂಟ್ ಬಿಡುಗಡೆ ಆಗ್ತದೆ. ಈಗ 15ನೇ ಹಣಕಾಸಿನಲ್ಲಿ ಈಗ 5 ವರ್ಷ ಬಿಡುಗಡೆ ಆಗಿದ್ದು ದುಡ್ಡನ್ನ ಒಂದೊಂದು ಊರು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಒಬ್ಬ MLA ಮಾಡೋ ಕೆಲಸನ ನಾವು ಗ್ರಾಮ ಪಂಚಾಯತಿನಲ್ಲಿ ಮಾಡಬಹುದಾಗಿತ್ತು. ಈಗ ಅದನ್ನೆಲ್ಲ ಏನಾಗಿದೆ, 60-70% ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡು ತಿಂದು ನಮ್ಮ ಜನಪ್ರತಿನಿಧಿಗಳಿಗೆ 5% 2% ನಾವು 1% 2% ದುಡ್ಡಿಗಾಗಿ ಬಲಿ ಬಿದ್ದು ಇವತ್ತಿಡೀ ನಮ್ಮ ಅಭಿವೃದ್ಧಿನೇ ಶೂನ್ಯ ಆಗಿದೆ. ಇವತ್ತು ಯಾವ ಹಳ್ಳಿನಲ್ಲಿ ಹೋಗೋಣ, ಕುಡಿಯಕ್ ನೀರಿಲ್ಲ. ಬನ್ನಿ, ಈಗ ನಮ್ಮೂರಲ್ಲಿ ಈಗ ಮಾವಿನಮಡು ನಮ್ದು ಈಗ 1 ವಾರ ಆಗಿತ್ತು ಮೋಟ್ರ್ ಸುಟ್ಟು. PDO ಹೇಳಿ 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 3 ವಾರದಿಂದಲೂ ನೀರಿರ್ಲಿಲ್ಲ. ನೆನ್ನೆ ಬಾಯಿಗೆ ಬಂದಂಗ ಬೈಯ ಹೊತ್ತಿಗೆ ನೆನ್ನೆ ತಂದು ಸುಚ್ಚಿ ಬಿಟ್ಟಿದ್ದಾರೆ. ಅದನ್ನ ನಾವು ಈಗ ಏನಾಗಿದೆ ಅಂದ್ರೆ, ಈಗ ನಮ್ಗೆಲ್ಲ ವಯಸ್ಸು ಹೊತ್ತು, ಇನ್ನು ಯುವಕರು ನೀವು ಮುಂದೆ ನಿಮ್ಮ ಭವಿಷ್ಯನ ರೂಪಿಸ್ಕೊಂಬುದು ನಿಮ್ ಕೈಯಲ್ಲಿದೆ. ನೀವು ಒಂದು ಒಳ್ಳೆ ದಾರಿನಲ್ಲಿ ಹೋಗಿ ಒಂದು ಹೋರಾಟದ ಮನೋಭಾವನೆ ಇಟ್ಕೊಂಡು, ಈಗ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ, ನಮ್ಮ ಕಲ್ವಳ್ಳಿ ಭಾಗದಾಗೆ ಇದುವರೆಗೂ ನಾವ್ ಏನು ಕೇಳ್ತಿರ್ಲಿಲ್ಲ. ಯಾರೇನ ಮಾಡ್ಕೊಂಡು ಹೋಗ್ಲಿ ಬಿಡು ಅನ್ನೋ ಒಂದು ಮನೋಭಾವನೆಯಲ್ಲಿ ಬಂದು ನಾವ್ ಎಲ್ಲೇ ಇದೀವೋ ಅಲ್ಲೇ ಇದೀವಿ. ಈಗ ನಮ್ ಕಲ್ವಳ್ಳಿ ಭಾಗದಲ್ಲೂ ನಾವು ಹೋರಾಡ್ಬೇಕು, ನಮ್ಮ ಮಕ್ಕಳನ್ನ ಕೇಳ್ಬೇಕು ಅನ್ನೋ ಒಂದು ಮನೋಭಾವನೆ ಈಗ ಬಂದಿದೆ. ಇದನ್ನ ನೀವು ಯುವಕರು ಅದನ್ನ ಮುಂದುವರಿಸಿಕೊಂಡು ವ್ಯವಸ್ಥಿತವಾಗಿ, ತಪ್ಪು ಮಾಡಿದ ನಾನೇ ಆಗಿರ್ಲಿ ಇನ್ನೊಬ್ಬನೇ ಆಗಿರ್ಲಿ ಅದನ್ನ ಕನ್ಸೋ ಒಂದು ಇದಕ್ ಬಂದ್ರೆ ಗ್ರಾಮ ಪಂಚಾಯತ್ ಎಲ್ಲ ಇದನ್ನ ಅಭಿವೃದ್ಧಿ ಮಾಡ್ಬೋದು. ಈಗ ನೋಡ್ರಿ, ಇದು 2010 ಇಸ್ವಿಯಾಗ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆದ ಸುಣ್ಣ ಬಣ್ಣ ಹೊಡೆದಿದ್ದು. ಇದುವರೆಗೂ ಇದು ಸುಣ್ಣ ಬಣ್ಣ ಕಂಡಿಲ್ಲ. ಸುಣ್ಣ ಬಣ್ಣ ಕಂಡಿಲ್ಲ. ಈಗ ಇದಕ್ಕೆ ಸುಣ್ಣ ಬಣ್ಣ ಹೊಡೆಯೋದಕ್ಕೆ ಅಭಿವೃದ್ಧಿಗೆ ಅಂತಾನೆ ಒಂದ್ ಸೆಕ್ಟರ್ ಇಷ್ಟಿಷ್ಟು ಅಮೌಂಟ್ ಅಂತಲೇ ಬರುತ್ತೆ. ಈ ಅಮೌಂಟ್ ಎಲ್ಲ ಏನಾದ್ರು ಇದನ್ನೆಲ್ಲ ಕೇಳೋ ಒಂದು ಮನೋಭಾವನೆ ನೀವೆಲ್ಲ ಯುವಕರು ರೂಢಿಸಬೇಕು. ತಪ್ಪು ನಾನು ಮಾಡಿದ್ರು ಖಂಡಿಸ್ಬೇಕು, ಒಟ್ಟಿದ್ರು ಮಾಡಿದ್ರು ಖಂಡಿಸ್ಬೇಕು. ಈಗ ಯಾವ್ಯಾವ ತಪ್ಪು ಮಾಡ್ತಾರೋ ಅದನ್ನ ಖಂಡಿಸೋ ಒಂದು ಮನೋಭಾವನೆ ಇಟ್ಕೊಂಡು ಮುಂದೆ ಒಂದು ನಾವು ನಮ್ಮ ಭಾಗನ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತೀಯ. ನನಗೆ ಇದು ಮಾಡ್ಲಿಕ್ಕೆ ಧನ್ಯವಾದ ಹೇಳ್ತಾ. ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಪಿಲಾಲಿ ಗ್ರಾಮದ ವಕೀಲರಾದ ಗೋವರ್ಧನ್ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರು 2-3 ಸಲ ಬಂದು ಹೋಗಿದ್ದಾರೆ. ಸಾಕಷ್ಟು ಸಲ ಬಂದು ಸಾಕಷ್ಟು ಸಲ ನಾನಾ ತರದಾಗೆಲ್ಲ ನಾನಾ ರೂಪದಾಗೆಲ್ಲ ಹೇಳಿ ಹೋಗಿದ್ದಾರೆ. ಆದ್ರೂ PDO ಸಾಹೇಬರು ಯಾವ್ದೇ ಗಮನಕ್ಕೆ ಹಾಕ್ತಾರೆ. ಚರಂಡಿಗಳೆಲ್ಲ ಭರ್ತಿ ಆಗಿದ್ದಾವೆ, ಸೊಳ್ಳೆಗಳು, ಬೇಕಾದಷ್ಟು ಕುಡಿಯಕ್ ನೀರಿಲ್ಲ. ಮೋಟರ್ ಎತ್ತಿಗೆ ಪೈಪ್ ಮೋಟರ್ ಬಿಡ್ಬೇಕಾದ್ರೆ 3-4 ದಿವಸ ಆಗುತ್ತೆ. ಕುಡಿಯಕ್ ನೀರಿಲ್ಲ, ಬರಗಾಲ. ಅದಕ್ಕೋಸ್ಕರ ಸಾಕಷ್ಟು ಸಲ ಇವರು ಪ್ರಯತ್ನ ಮಾಡ್ತದೆ ಗೋವರ್ಧನ್ ಅವರಿಗೆ. ನಾವೆಲ್ಲ ಗ್ರಾಮದಾರು, ಯುವಕರು ಎಲ್ಲ ಸಹಕಾರ ಕೊಟ್ಟವ್ರಿಗೆ ಇನ್ನು ಕೆಲಸ ಅಭಿವೃದ್ಧಿ ಆಗುತ್ತೆ. PDO ಈಗ ಮೆಂಬರ್ಗಳು ಕೇಳಬಾರೆ ನಮ್ದು ಅಧಿಕಾರ ಇಲ್ಲಪ್ಪ, ನಾವೇನ್ ಮಾಡೋಣ ಅಂತಾರೆ. PDO ಕೇಳಿದ್ರೆ ಆಡಳಿತಾಧಿಕಾರಿ ಇದಾರಪ್ಪ, ಅವ್ರಿಗೆ ಕೇಳ್ಕೊಳ್ರಿ ಅಂತಾರೆ. ನಾವ್ ಯಾರ ಹತ್ರ ಹೋಗೋದು? ಈಗ ನಾವೇನೋ ನೋಡಿದ್ವಿ ಹೋಗ್ತಿವಿ. ಈಗ ಕೆಲವರು ಯುವಕರ ಅವ್ರು ಇವ್ರ ಯಜಮಾನ್ ಅವ್ರು ಎಲ್ಲಿ ಯಾಕೆ ಹೋಗ್ತಾರೆ? ಬಸ್ ಚಾರ್ಜ್ ಇಟ್ಕೊಂಡು ಎಲ್ಲಿ ನೋಡಿರಲ್ಲ, ಎಲ್ಲೋ ಹೋಗಿ ಸೇರ್ಕೊಂಡಿರ್ತಾರೆ. ಅದಕ್ಕೆ ಸ್ಥಳ ತನಿಖೆ ಮಾಡಿ ಆಯಾ ಗ್ರಾಮಕ್ಕೆ ಭೇಟಿ ಕೊಟ್ಟು ಮುಖಂಡರುಗಳು ಇರ್ತಾರೆ, ಮತ್ತೆ ವಕೀಲರು ಇರ್ತಾರೆ, ಯುವಕರು ಇರ್ತಾರೆ, ಗ್ರಾಮಸ್ಥರು ಎಲ್ಲ ಬಂದು ಏನಪ್ಪ ನಿಮ್ಮೂರಿನ ಕೆಲಸ ಸಮಸ್ಯೆ ಏನೈತೆ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರೆ ಅದೊಂದು ಉಪಯೋಗ ಆಗುತ್ತೆ. ಈ ಊರಾಗ ಈ ಸತಿ ಎಲೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಐತಿ, ತುಂಬಾ ಕಷ್ಟ. ನಮ್ ಏರಿಯಾ 21 ಹಳ್ಳಿನೂ ನಾವ್ ನೀರಿಲ್ದ ಸಾಯ್ತಾ ಇದೀವಿ. ಸತ್ಯಾಗಿ ಮಾತ್ಕೊಂಡ್ರಿ ಸ್ವಾಮಿ, ಎಲ್ಲ ಮೋಸದಾಗ ಮಾಡ್ತಾ ಇದಾರೆ. ನೀರಿಲ್ಲ, ವ್ಯವಸ್ಥೆ ಇಲ್ಲ, ಯಾವತ್ತೂ ಅನುಕೂಲನೇ ಇಲ್ಲ, ಯಾವನೇ ಇಲ್ಲ. ಎಲ್ಲ ಕಲ್ಪಿಡಿಗಳು ಅವ್ರವ್ರ ಸೈನ್ ಹಾಕ್ಯಂಬೋದು, ಅವ್ರವ್ರ ಒಳಗೆ ತಿಂಬೋದು. ಎಲ್ಲ ಮೋಸ ಬರ್ತಾರೆ ಜನ, ಸೈನ್ ಹಾಕ್ಯಂಬೋದು ಅದೇ ಹೋಗದೆ. ಎಲ್ಲ ಪಕ್ಕ ಮೋಸ. ನೀನ್ ಏನ್ ಹೇಳ್ಸ, ನಮ್ ಏರಿಯಾ 21 ಹಳ್ಳಿನೂ ಪಕ್ಕ ಮೋಸ. ಚರಂಡಿ ತೆಗ್ದಿಲ್ಲ, ನೀರಿಲ್ಲ, ಕುಡಿಯಕ್ ನೀರಿಲ್ಲ, ತುಂಬಾ ವ್ಯವಸ್ಥೆ ಇಲ್ಲ ಕಣ್ರಿ ಸರ್. ಯಾಕ ನಮ್ ಬಂಗಕ್ ಮಾಡ್ತಾರೆ ಈಟ ಓಟ, ಅಲ್ಲಿ 2 ದಿನ ಬಿಡ್ತಾರೆ, 3 ದಿನ ಕಟ್ ಆಗ್ತವೆ.
ಯಾತದು ವ್ಯವಸ್ಥೆ ಇಲ್ಲ. ಈ ಸತಿ ನಮ್ ಏರಿಯಾದಾಗ ಎಲೆಕ್ಷನ್ ಹಾಕ್ಬೇಕಂದ್ರೆ ಓಟ ತುಂಬಾ ಕಷ್ಟ. ಅಭಿವೃದ್ಧಿ ಬೇಕು. ನಮ್ಗೆ ಅಭಿವೃದ್ಧಿ ಬೇಕು. ಈ ಬಾರಿ ನಮ್ಮ ದಿಂಡವರ ಗ್ರಾಮ ಪಂಚಾಯತಿಯ ವತಿಯಿಂದ ಅವ್ರಿಗೆ ಹಣ ಬೇಡ, ನಮ್ ಜಾತಿ ಬೇಡ. ಯಾವುದೇ ರಾಜಕಾರಣಿ ನೆನಪಿಟ್ಕೊಳ್ಳಿ, ಯಾವುದೇ ರಾಜಕಾರಣಿಗಳು ಹಣ ಹಂಚೋದು, ಕುಕ್ಕರ್ಗಳು, ನಿಕ್ಕರ್ಗಳು, ಬೇಡ ಬೇಡ, ಸೀರೆಗಳು ಯಾಕೆ ಬೇಡ ಅಂತ ಕೆಲಸ ಬಂದ್ರೆ ಯಾರು ಕೂಡ ಇಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ. ಬೇಡ. ಯಾಕಂದ್ರೆ ಸುಮಾರು 50 ವರ್ಷಗಳಿಂದ ಈ ಹಣೆ ಬರ ನೋಡ್ಕೊಂಡ್ಬಿಟ್ಟಿದೀವಿ. ನೋಡಿದ್ವಿ, ನಾವ್ ಇಲ್ಲಿ ತನಕ ತಡ್ಕೊಳಕ್ ಆಗೋದಿಲ್ಲ. ಆಗಲ್ಲ. ನಾವು ಈಗ ನೋಡಿ ವಯಸ್ಸಾಗಿದೆ, ಸತ್ಯವಾಗೂ ಆಗಲ್ಲ ಸರ್. ಈಗ ವಯಸ್ಸಿದೆ, ಏನೋ ವಾಯ್ಸ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಅವ್ರಿಗೆ ವಯಸ್ಸಾದ್ಮೇಲೆ ಅವರು ಅವಾಗ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಸೊ ಈಗ ಅಟ್ಲೀಸ್ಟ್ ನೀವೇನಾದ್ರೂ ಎಚ್ಚೆತ್ಕೊಂಡು ಈ ಗ್ರಾಮ ಪಂಚಾಯತಿಯನ್ನ ಅಭಿವೃದ್ಧಿ ಮಾಡಿದ್ರೆ ಸರಿ ಹೋಯ್ತು. ಇಲ್ಲಾಂದ್ರೆ ಯಾವುದೇ ನಿಮ್ಮ ಆಮಿಷಗಳಿಗೆ ಯಾರು ಕೂಡ ಇಲ್ಲಿ ಅವ್ರ ಹಣ ಬೇಡ, ಅವ್ರ ಕುಕ್ಕರ್ ಬೇಡ, ಅವ್ರ ಗ್ಯಾಸು ಬೇಡ, ಬದನೆಕಾಯಿ ಬೇಡ. ನಮ್ಗೆ ಸರಿಯಿಲ್ಲ. ಅಲ್ಲಿ ಇಸ್ಕೂಲ್ ಬಿದ್ದೋಗಿದಾವ್, ಕಟ್ಸಕ್ ದಿಕ್ಕಿಲ್ಲ ಸರ್. ಇಸ್ಕೂಲ್ ಬಿದ್ದೋಗಿದಾವ್ ಮಕ್ಳಿಗೆ ಓದಕ್ಕೆ ಇಸ್ಕೂಲ್ ಇಲ್ಲ. ಹೆಸರು ಚಂದನ್ ಗೌಡ ಅಂತ, ಇದೇ ದಿಂಡವರದ ಯುವಕ. ಹೇಳಲ್ವಾ? ಇಲ್ಲಿ ಮೊನ್ನೆ ಒಂದು ಮನೆ ಗಂಗೆ ಅಂತ ಒಂದು ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಒಂದೊಂದು ನಲ್ಲಿಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಈ ವ್ಯವಸ್ಥೆ ಮಾಡೋದಕ್ಕೆ ಒಂದು ಊರಿಗೆ, ಒಂದು ಗ್ರಾಮಕ್ಕೆ ಒಂದು ಓವರ್ ಟ್ಯಾಂಕ್ ನಿರ್ಮಾಣ ಮಾಡಬೇಕು. ಅದೇ ಜಲಜೀವನ್ ಮಿಷನ್ ಇಲ್ಲಿ ಪಿಡಿಒ ಕೇಳಿದ್ರೆ ಇಲ್ಲ, ಅದು ಮುಂಚೆ ಇಂಜಿನಿಯರ್ ಇದ್ದವರು ಇದನ್ನ ಎಸ್ಟಿಮೇಟ್ ಅಲ್ಲಿ ಹಾಕಿಲ್ಲ ಅಂತ ಹೇಳಿದ್ರು. ಅದು ಹಾಕಿಲ್ಲ ಅಂತಂದ್ರೆ ಕಳೆದ ಒಂದು 2018-19 ಸಾಲಿನಲ್ಲಿ ಜಿಲ್ಲಾ ಪಂಚಾಯತಿಯಿಂದ ನಮ್ಗೆ ದಿಂಡವರಿಗೆ ಓವರ್ ಟ್ಯಾಂಕ್ ಅಂತ ಮಾಡಿದ್ರು. ಅದೇ ಓವರ್ ಟ್ಯಾಂಕಿಗೆ ಇವರು ಅದನ್ನೇ ಬೋರ್ಡ್ ನಿಲ್ಸ್ಬಿಟ್ಟು ಮಾಡಿದ್ದಾರೆ. ಅದನ್ನ ಇಲ್ಲಿ ದಿಂಡವರು ಯಾವುದೇ ಯುವಕ ಆಗ್ಲಿ ಯಾರು ಬಂದವನ್ನ ಕೇಳ್ತಾ ಇಲ್ಲ. ಮೊನ್ನೆ ಕೇಳಿದ್ಕೆ ಇಲ್ಲ, ಇದು ಎಕ್ಸ್ಮೆಂಟ್ ಅಲ್ಲಿ ಇಲ್ಲ, ಹಾಕಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ತಿರ್ಗಾ ಮೊನ್ನೆ ಚರಂಡಿ ಇಲ್ಲಿ ನೋಡಿ, ಇದು ಫೋಟೋ ನಾನೇ ಕಳ್ಸಿದ್ದೆ ಅವ್ರಿಗೆ. ನೋಡಿ, ಇದು 2018-19 ಜಿಲ್ಲಾ ಪಂಚಾಯತಿಯಿಂದ ಮಾಡ್ಕೊಟ್ಟೆ ಅಂತ. ಇದು ಮುಂಚೆ ಹಳೇದಿತ್ತು, ಹಳೇದ್ನ ಹೊರದಾಕ್ಬಿಟ್ಟು ಹೊಸ್ದಾಗಿ ಕಟ್ಟಿದ್ರು. ಈಗ ಜಲಜೀವನ್ ಮನೆ ಗಂಗೆ ಅಂತ ಇದಕ್ಕೆ ಹೊಸದಾಗಿ ಒಂದು ಓವರ್ ಟ್ಯಾಂಕ್ ನಿರ್ಮಾಣ ಮಾಡ್ಬೇಕು. ಇದನ್ನ ಮಾಡಿಲ್ಲ ಅವರು. ಹಳೇದಕ್ಕೇನೆ ಬೋರ್ಡ್ ನಿಲ್ಸಿ ಇದನ್ನ ಮಾಡ್ತಾ ಇದಾರೆ. ಇದು ಅಂದಾಜು ಮೊತ್ತ 1,75,00,000. ಯೋಚನೆ ಮಾಡ್ರಿ. ಇನ್ನ ಚರಂಡಿಗಳು ಮೊನ್ನೆ ಕ್ಲೀನ್ ಮಾಡ್ರಿ ಅಂತ ಕೇಳಿದ್ರೆ ದುಡ್ಡಿಲ್ಲಪ್ಪ, ದುಡ್ಡು ಬಂದ ಮಾಡಿಸ್ತೀನಿ ಅಂತ ಹೇಳಿದ್ರು. ನಮ್ಮ ಊರಿನ ಚರಂಡಿಗಳು ಹೇಗಿದೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಈ ತರ ಇದೆ ನಮ್ ಚರಂಡಿ. ಹಂಗೆ ಒಂದ್ ಸ್ವಲ್ಪ ಹಿಂದಗಡೆ ತಿರ್ಗ್ಸಬ. ಮೊನ್ನೆ ಹೇಳಿದ್ಕೆ ಅಲ್ಲಿ ನೋಡಿ, ಆ ಮುಂದೆಗಡೆ ಮಾತ್ರ ಪಂಚಾಯತಿ ಮುಂದೆ ಮಾತ್ರ ಎತ್ತಿದ್ದಾರೆ. ನೋಡಿದ್ರಾ? ಈಗ ಮೊನ್ನೆ ಅದು ಓವರ್ ಟ್ಯಾಂಕ್ ಕಟ್ಸಿ 3 ವರ್ಷ 4 ವರ್ಷ ಆಯ್ತು. ಅದನ್ನ ಕ್ಲೀನ್ ಮಾಡಿರ್ಲಿಲ್ಲ. ಮೊನ್ನೆ ಇದೇ ಪಿಡಿಒ ಹತ್ರ ಕೇಳಿದ್ಕೆ ಮೊನ್ನೆ ಆ ಬೇಣಪ್ಪ ಕರ್ಕೊಂಡೋಗಿ ಅದನ್ನ ಕ್ಲೀನ್ ಮಾಡಿಸಿದಾರೆ. ಇಲ್ಲಿ ಕೇಳಿಲ್ಲ ಅಂದ್ರೆ ಯಾವ ಕೆಲಸನೂ ಮಾಡ್ಕೊಡಲ್ಲ. ಇಲ್ಲಿ ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆ ಸ್ವಲ್ಪ ತುಂಬಾ ಯುವಕರು ಕೂಡ ಇದ್ದಾರೆ. ಅವರು ನನ್ನ ಹಿಂದೆ ಇರೋ ಬದಲು ನಾನು ಮುಂದೆ ಬಂದ್ರೆ ನಮ್ಗೊಂದ್ ಸ್ವಲ್ಪ ಧೈರ್ಯ ಇರುತ್ತೆ. ಇವರು ಹಿಂದೆಗಡೆ ನಿಂತ್ಕೊಂಡು ಅಣ್ಣ ನೀನ್ ಹೋಗೋಣ, ನಾನು ಬರ್ತೀನಿ ಅನ್ನೋದು ಬಿಟ್ಬಿಡ್ಬೇಕು. ಇಲ್ಲಿ ಫಸ್ಟ್ ನಮ್ಮ ಹಟ್ಟಿಗೆ 50,000 ಕೊಟ್ರು, ಆ ಹಟ್ಟಿಗೆ 50,000 ಕೊಟ್ರು, ಸಾಯಂಕಾಲ ಬೆಳಗ್ಗೆ ಎದ್ಬಿಟ್ಟು ಓಟ್ ಹಾಕ್ಬಿಡೋದು. ಇದೇ ತರ ಅದೇಶ್ ಇದೇ ನಾನು ಸುಮಾರು ಒಂದು 20 ವರ್ಷಗಳಿಂದ ನೋಡ್ತಾ ಇದೀನಿ. ಸುಮಾರು ಒಂದು 4 ಎಲೆಕ್ಷನ್ ನೋಡಿದೀನಿ. 4 ಎಲೆಕ್ಷನ್ ಅಲ್ಲಿ ಇದೇ ಮಾಡ್ತಿರೋದು. ನಮ್ ಜನಗಳು ಸಾಯಂಕಾಲ ಒಂದು 500 ರೂಪಾಯಿ ಕೊಟ್ಬಿಟ್ರೆ ಅವ್ ಎಣ್ಣೆ ಕುಡಿಯಕ್ ನೀರಿಲ್ಲ ಅಂದ್ರೆ ಕೇಳಕ್ ಹೋಗಲ್ಲ. ಸಾಯಂಕಾಲ ಒಂದು 500 ರೂಪಾಯಿ ಕೊಟ್ರೆ ಸಾಕು. ಅವರೇ ಜೈ, ಅಣ್ಣಂಗೆ ಜೈ. ಬೆಳಿಗ್ಗೆ ಓಟ್ ಅವ್ರಿಗೆ. ನಮ್ ದೇವಸ್ಥಾನಕ್ಕೆ ಇಷ್ಟು ದುಡ್ಡು ಕೊಟ್ಟಿದ್ರು, ನಮ್ಮ ಮಟ್ಟಲ್ಲಿ ಅದಕ್ಕೆ ಓಟ್ ಹಾಕ್ತಿವಿ, ಇದಕ್ಕೆ ಓಟ್ ಹಾಕ್ತಿವಿ. ಅದನ್ನ ಬಿಟ್ಬಿಡಿ. ಫಸ್ಟ್ ಇವತ್ತು 500 ರೂಪಾಯಿ ಕೊಟ್ಟು 5 ವರ್ಷ ನಿಮ್ಮನ್ನ ಆಳ್ತಾರೆ. 500 ರೂಪಾಯಿ ನಾವು ಒಂದ್ ಗಂಟೆ ದುಡ್ಕೊಂಬ ಕೆಪಾಸಿಟಿ ಐತಿ ಈ ಯುವಕರಿಗೆ. 500 ರೂಪಾಯಿ ಎಲ್ಲೋ ಕಳೀತಾರೆ. ದುಡ್ಡಿನ ಆಸೆ ಅಂಬಲ ಅನ್ನೋದು ಬಿಟ್ಟು ಫಸ್ಟ್ ಒಂದು ನಮ್ಮ ಮನೆ ರೋಡಲ್ಲಿ, ಇದೇ ನಮ್ಮ ಮನೆ ರೋಡಲ್ಲಿ ಇಷ್ಟು ಜನ ಯುವಕರು ಇದ್ದಾರೆ. ಅವ್ರ ದಿನ ಚರಂಡಿ ಅದ್ ನೀರಲ್ಲೇ ಓಡಾಡ್ತಾರೆ. ಯಾರು ಅದಕ್ಕೆ ಒಂದ್ ಚರಂಡಿ ಮಾಡ್ಕೊಡ್ಬೇಕು ಅಂತ ಯಾರು ಕೇಳ್ತಾ ಇಲ್ಲ. ಮೊನ್ನೆ ಕ್ರಿಯಾ ಯೋಜನೆಯಲ್ಲಿ ಇಡೀ ಊರ್ ತುಂಬಾ ಎಲ್ಲೆಲ್ಲಿ ರೋಡ್ ಇಲ್ಲೋ ಎಲ್ಲದಕ್ಕೂ ಫೋಟೋ ಔಟ್ ಅರ್ಜಿ ಹಾಕಿದೀನಿ. ಇಂತಿಂತ ರೋಡಿಗೆ ಇಂತ ಸಿಮೆಂಟ್ ರೋಡ್ ಬೇಕು, ಇಂತಿಂತ ಅಲ್ಲಿ ಚರಂಡಿ ಬೇಕು ಅಂತ. ಆ ಕ್ರಿಯಾ ಯೋಜನೆಗೆ ಏನಾದ್ರು ಸೇರ್ಸಿಲ್ಲ ಅಂತಂದ್ರೆ ಪಿಡಿಒಗೂ ಅರ್ಜಿ ಕೊಟ್ಟಿದ್ದೀನಿ. ಕ್ರಿಯಾ ಯೋಜನೆಗೆ ಅದನ್ನ ಏನಾದ್ರು ಸೇರ್ಸಿಲ್ಲ ಅಂದ್ರೆ ನಾನು ಮುಂದಕ್ಕೆ ಹೋಗ್ತೀನಿ ಅಂತ. ಈ ತರ ಇಷ್ಟು ಸಮಸ್ಯೆಗಳಿದೆ ದಿಂಡವರದಲ್ಲಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ದಿಂಡವರ ಯುವಕರಲ್ಲಿ, ನಿಮ್ಮ ಮನೆಯಲ್ಲಿ ಪ್ರತಿ ಒಬ್ರು ಇವತ್ತು ಒಂದ್ ಮನೇಲಿ ಒಬ್ಬ ಯುವಕ ಇದಾನಂದ್ರೆ ಆ ಯುವಕ ಮನೆಯಲ್ಲಿ ಯಾರಿಗೆ ಹೇಳ್ತಾನೋ ಅವ್ರಿಗೆ ವೋಟ್ ಮಾಡ್ಬೇಕು. ಆ ತರ ಒಂದು ಯುವಕರು ಬದಲಾಯಿಸ್ಬೇಕು. ಇದು ನಾನು ಒಬ್ಬಂದೇ ಅಲ್ಲ, ನಿಮ್ದು ಹೇಳ್ತಿಲ್ಲ, ನಮ್ಮೂರು ಅಂತ ಹೇಳ್ತಿದ್ದೀನಿ. ನಮ್ಮೂರ್ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಎಷ್ಟೋ ಜನಕ್ಕೆ ಇಲ್ಲಿ ಆಡಕ್ಕೆ ಒಂದು ಮೈದಾನ ಇಲ್ಲ. ಎಷ್ಟೋ ಜನ ಹುಡುಗರು ಎಂತೆಂತ ಆಟಗಾರಗಳಿದ್ದಾರೆ, ಅವ್ರಿಗೆ ಯಾರಿಗೂ ಒಂದು ಮೈದಾನ ಸಿಕ್ಕಿಲ್ಲ. ಈಗ ಇನ್ನೊಂದು ಇಲ್ಲಿ ನಮ್ಮ ಊರಲ್ಲಿ ನಿರಂತರ ಶಿಕ್ಷಣ ಕೇಂದ್ರ ಅಂತಿದೆ. ಒಂದ್ ನಿಮಿಷ ಇದೆ. ಈ ಒಂದು ಗ್ರಾಮ ಪಂಚಾಯತಿ ಹಿಂಭಾಗದಲ್ಲಿ ಒಂದು ನಿರಂತರ ಶಿಕ್ಷಣ ಅಂತ ನೋಡಿ. ಈ ಒಂದು ಗ್ರಾಮ ಪಂಚಾಯತಿಯ ಹಿಂಭಾಗದಲ್ಲಿ ಒಂದು ನಿರಂತರ ಇಲ್ಲಿ ನೋಡಿ, ಇದು ನಮ್ಮ ದಿಂಡವರ ನಿರಂತರ ಶಿಕ್ಷಣ. ಸುಮಾರು ಇಲ್ಲಿ ನಾನು ಪ್ರತಿದಿನ ನೋಡ್ತೀನಿ. ಒಂದು 4 ಗಂಟೆ ಆಯ್ತು ಅಂದ್ರೆ ಸುಮಾರು ಒಂದು 20ರಿಂದ 30 ಮಕ್ಕಳು ಬರ್ತಾರಣ್ಣ. ಪ್ರತಿದಿನ ಬಂದು ಅವ್ರಿಗೆ ಬೇಕಾದಂತ ಪುಸ್ತಕಗಳು ತಗೊಂಡೋಗಿ ಮನೆಗೆ ಓದ್ಕೊಂಡು ತಿರ್ಗಾ ಬೆಳಿಗ್ಗೆ ಬಂದು ತಂದ್ಕೊಟ್ಟು ಹೋಗ್ತಾರೆ.
ಪ್ರತಿದಿನ ಇದೇ ಸುಮಾರು ಒಂದು ಈ 2022-23 ಸಾಲಿಗೆ ದಿಂಡಾವರಕ್ಕೆ ಹೈಟೆಕ್ ನಿರಂತರ ಶಿಕ್ಷಣ ಅಂತ ಬಂದಿತ್ತು ಅಣ್ಣ. 25 ಲಕ್ಷ ರೂಪಾಯಿ, ಒಂದು 25 ಲಕ್ಷ ಬಂದಿತ್ತು. ಇಲ್ಲಿರೋ PDO ಮತ್ತು ನಮ್ಮ ಪಂಚಾಯಿತಿ ಮೆಂಬರ್ಗಳಂತ ಅಧ್ಯಕ್ಷರುಗಳು ಇಲ್ಲಿ ನಮ್ಗೆ ಈ ನಿರಂತರ ಶಿಕ್ಷಣ ನಿರ್ಮಾಣ ಮಾಡಕ್ಕೆ ಒಂದು ಜಾಗ ಕೊಡ್ಲಿಲ್ಲ. ಆ ಜಾಗ ಕೊಡ್ಲಿಲ್ಲ ಕಾರಣಕ್ಕೆ ನಮ್ ದಿಂಡಾವರದಲ್ಲಿ ಹೈಟೆಕ್ ನಿರಂತರ ಶಿಕ್ಷಣ ಕೇಂದ್ರ ಆಗ್ಲಿಲ್ಲ. ಅದೇ ತರ ಅವ್ರು ಇವತ್ತು ಜಾಗ ಕೊಟ್ಟಿದ್ರೆ ಇವತ್ತು ಈ ಸೀಟಿಂದ ಏನಿದೆಯೋ ಈ ತರ ಒಂದು ನಿರಂತರ ಶಿಕ್ಷಣ ಕೇಂದ್ರ ಇರ್ತಿರ್ಲಿಲ್ಲ. ಒಳ್ಳೆ ಹೈಟೆಕ್ ಆದಂತ ನಮ್ಮ ಯುವಕರಿಗೆ, ಒಳ್ಳೆ ವಿದ್ಯಾವಂತರಿಗೆ ಇಷ್ಟು ಪರಿಸ್ಥಿತಿಗಳು ಇಲ್ಲಿ ನಮ್ಮ ದಿಂಡಾವರದಲ್ಲಿ ಉಂಟಾಗ್ತದವೆ. ಎಲ್ಲರೂ ಕೈ ಜೋಡಿಸಿ ಗ್ರಾಮ ರಕ್ಷಣಾ ಸಮಿತಿ ಅಂತ ನಾವು ಒಂದು ಸಂಘ ಮಾಡ್ತಾ ಇದೀವಿ. ಆ ಸಂಘದಲ್ಲಿ ನಮ್ಮನ್ನ ನಾವು ಆಯ್ಕೆ ಮಾಡ್ಬೇಕಾಗಿರೋದು ನಮ್ಮ ಭ್ರಷ್ಟರನ್ನ ಆಯ್ಕೆ ಮಾಡೋ ಅವಶ್ಯಕತೆ ನಮ್ಗೆ ಬೇಡ. ಭ್ರಷ್ಟ ವಿರೋಧಿಗಳನ್ನ ಆಯ್ಕೆ ಮಾಡ್ರಿ. ಇವತ್ ನಾವು ಭ್ರಷ್ಟರ್ನ ನಾವು ಆಯ್ಕೆ ಮಾಡಿದೀವಿ ಅಂತಂದ್ರೆ ನಮಗೆ ಒಂದು 500 ರೂಪಾಯಿ ಕೊಟ್ಟ ಯಾರೋ ಅಣ್ಣವ್ರು ಕೊಟ್ರು ಅಂದ್ಕೊಳ್ಳಿ. ನಾನೇ ಮಾಡಿ ನನಗೆ 500 ರೂಪಾಯಿ ಕೊಟ್ಟರೆ ಅಣ್ಣಂಗೆ ಜೈ ಅಂತೀನಿ. ನಾನ್ ಅಣ್ಣಂಗ್ ಜೈ ಅನ್ನೋದಲ್ದೆ ನನ್ ಕಡೆ ನನ್ ಜೊತೆ ಇರೋರಿಗೆಲ್ಲ ಅವ್ರಿಗೆಲ್ಲ ಹೇಳ್ಬಿಡ್ತೀನಿ ಅಣ್ಣಂಗ್ ಓಟ್ ಹಾಕ್ರಿ ಅಂತ. ಇದು ಬೇಡ. ನಾವು ಇವತ್ತು ಅವ್ರ ಹತ್ರ 500 ರೂಪಾಯಿ ಇಸ್ಕೊಳ್ಳೋದು ಎಲ್ಲ ಕಳಿತೀವಿ. ಅದನ್ನ ಬಿಟ್ಬಿಡ್ರಿ. ಇವತ್ತು ಕುಡಿಯಕ್ ದುಡ್ಡು ಕೊಟ್ರು ಅದೆಲ್ಲ ಬಿಟ್ಬಿಟ್ಟು ನಮ್ಮ ಅಭಿವೃದ್ಧಿಗಾಗಿ ಇದು ಮಾಡ್ರಿ. ಪ್ರತಿಯೊಂದು ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕುಡಿಯಕ್ ನೀರಿಲ್ಲ. ಇನ್ನ ಶಾಲೆ ಒಳಗಡೆ ಹೋದ್ರು ಅಂತೂ ಅಲ್ಲಿ ನಿಮ್ ಕೇಳೋದೇ ಬೇಡ, ಆ ರೇಂಜಿಗೆ ಆಗಿದೆ. ನಮ್ಮ ಗ್ರಾಮಗಳನ್ನ ನಾವೇ ಅಭಿವೃದ್ಧಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಯುವಕರು ಎಲ್ಲ ಇವತ್ತು ಊರುಗಳನ್ನ ಬಿಟ್ಟೋಗಿ ಗ್ರಾಮಗಳೆಲ್ಲ ವೃದ್ಧಾಶ್ರಮಗಳಾಗ್ತದೆ. ಆಮೇಲೆ ಬಹಳ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರತಿಯೊಂದು ಗ್ರಾಮ ನಮ್ಮ ದಿಂಡಾವರ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಗ್ರಾಮದಲ್ಲಿ ಸಹಿತ ಏನು ಒಂದು ಪ್ರಾಮಾಣಿಕ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂತ ಗ್ರಾಮಸ್ಥರು ಈ ಒಂದು ಗ್ರಾಮ ರಕ್ಷಣಾ ಸಮಿತಿಯಲ್ಲಿ ಭಾಗವಹಿಸಬೇಕು. ಮತ್ತೆ ಅಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆಯನ್ನ ಮಾಡ್ಬೇಕಾಗುತ್ತೆ. ಅದರ ಒಂದು ಕೆಲವೊಂದು ಸಿದ್ಧಾಂತಗಳನ್ನ ಕೂಡ ಆಯ್ಕೆ ಮಾಡ್ಬೇಕಾಗುತ್ತೆ. ಯಾರು ಚುನಾವಣೆಗೆ ನಿಂತ್ಕೋತಾರೆ ಅವರು ಆ ಒಂದು ಸಮಿತಿಯ ಸದಸ್ಯರಾಗಿ ಅಷ್ಟೇ ಇರ್ತಾರೆ. ಅವರು ಚುನಾವಣೆಯಿಂದ ಗೆದ್ದ ನಂತರದಲ್ಲಿ ಚುನಾವಣೆಯ ಗೆದ್ದ ನಂತರ ಏನಾದ್ರು ಅವರ ಅಕ್ರಮಗಳಲ್ಲಿ ಭಾಗಿಯಾಗಿದ್ರೆ ಅವರನ್ನ ಏಕಾಏಕಿ ಆ ಒಂದು ಸದಸ್ಯತ್ವದಿಂದ ತೆಗೆದುಹಾಕುವಂತ ಒಂದು ಅಧಿಕಾರ ಗ್ರಾಮ ರಕ್ಷಣಾ ಸಮಿತಿಗೆ ಇರ್ತದೆ. ಸೊ ಅದರಿಂದ ಯಾವುದೇ ಗೆದ್ದ ಮೇಲೆ ಯಾವುದೇ ಪಕ್ಷದಲ್ಲಿ ಇರ್ಲಿ ನಾವು ಬೇಡ ಅನ್ನಲ್ಲ. ಅದು ಕಾಂಗ್ರೆಸ್ ಆಗಿರ್ಲಿ, ದಳ ಆಗ್ಲಿ, ಬಿಜೆಪಿ ಆಗ್ಲಿ ಅಥವಾ ಬೇರೆ ಯಾವುದೇ ಪಕ್ಷೇತರ ಯಾವುದೇ ನಿಂತ್ಕೊಳ್ಳಿ. ಆದ್ರೆ ಗ್ರಾಮದ ಬಗ್ಗೆ ಒಂದು ಕಾಳಜಿ ಇರ್ಬೇಕು. ಅವ್ರು ಎಷ್ಟಾದ್ರೂ ಏನಾದ್ರೂ ಮಾಡ್ಕೊಳ್ಳಿ ಯಾವುದೇ ಪಕ್ಷದಲ್ಲಿ, ಆದ್ರೆ ಗ್ರಾಮಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡಬಾರ್ದು. ಗ್ರಾಮದಲ್ಲಿ ರಾಜಕೀಯ ಮಾಡಬಾರ್ದು. ಇದು ನನ್ನ ಒಂದು ಅಭಿಪ್ರಾಯ. ಗ್ರಾಮದ ಪ್ರತಿಯೊಬ್ಬ ಎಷ್ಟೋ ಜನ ನೋಡಿ ವೃದ್ಧರಿದ್ದಾರೆ, ಅವ್ರಿಗೆ ವೃದ್ಧಾಪ್ಯ ವೇತನ ಬರೋದಿಲ್ಲ. ಎಷ್ಟೋ ಜನಕ್ಕೆ ವಿಧವೆಯರಿಗೆ ನೋಡಿ ಹೇಳ್ತಾ ಇದ್ದಾರೆ, ವಿಧವೆಯರಿದ್ದಾರೆ ಅವ್ರಿಗೆ ಬರ್ತಿಲ್ಲ. ಆಮೇಲೆ ಸಾಕಷ್ಟು ಸೌಲಭ್ಯಗಳಿದೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಆಮೇಲೆ ಹೈನುಗಾರಿಕೆ ಇಲಾಖೆ, ಬೇರೆ ಬೇರೆ ಮೀನುಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆಗಳಲ್ಲಿ ಸಾಕಷ್ಟು ಸವಲತ್ತುಗಳಿದೆ, ಸಬ್ಸಿಡಿಗಳಿದೆ. ಆ ಬೋರ್ ನೋಡಿ, ಮಾವಿನ ಮಡುನಲ್ಲಿ ಕುಡಿಯೋದಿಕ್ಕೆ ಕೂಡ, ಅಂದ್ರೆ ಮಾವಿನ ಮಡು ಅಂತಲ್ಲ, ಬಹುತೇಕ ಗ್ರಾಮಗಳಲ್ಲಿ ನಾನು ಈಗ ಅಲ್ಲಿ ಯಾದವ ಕಮ್ಯುನಿಟಿ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ. ಕುಡಿಯಕ್ಕೆ ನೀರಲ್ಲಿ ರೀ, ಆ ಚರಂಡಿ ಇದ್ರಲ್ಲಿ ಆ ಟ್ಯಾಂಕ್ ಗಳಲ್ಲಿ ಹಾವುಗಳು ಸೇರ್ಕೊಂಡಿದೆ. ತುಂಬಾ ಕಷ್ಟ. ಅಂತ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನಮ್ಮ ಜನ ಬದುಕ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಪ್ರತಿಯೊಬ್ಬ ರಾಮಚಂದ್ರ ಪ್ರತಿಯೊಂದು ನಮ್ಮ ದಿಂಡಾವರ ಪ್ರಥಮವಾಗಿ ಇದು ನಾವು ಗ್ರಾಮ ರಕ್ಷಣಾ ಸಮಿತಿಯನ್ನ ನಮ್ಮ ದಿಂಡಾವರ ಗ್ರಾಮ ಪಂಚಾಯತಿಯಲ್ಲಿ ನಾವು ಮಾಡಬೇಕಾಗಿದೆ. ತುಂಬಾ ಅಗತ್ಯ ಇದೆ. ಇಲ್ಲಿನ ಗ್ರಾಮಸ್ಥರು ಮತ್ತು ಯುವಕರು ಆ ಒಂದು ಸಮಿತಿಗೆ ಸಹಕರಿಸಬೇಕು. ಜೊತೆಗೆ ಅದರಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆಯನ್ನ ಮಾಡ್ಕೋಬೇಕು. ಚುನಾವಣೆಗೆ ಯಾರು ಅಭಿವೃದ್ಧಿಯನ್ನ ಮಾಡ್ತಾರೆ, ಯಾರು ಒಂದು ಸಾಮಾಜಿಕ ಕಳಕಳಿ ಇದೆ ಅಂತ ಒಂದು ವಿದ್ಯಾವಂತ ಯುವಕರು ನಿಂತ್ಕೋಬೇಕಾಗಿದೆ. ಬರೀ ನಾನು ಯಾರೋ ಒಬ್ಬನಿಗೆ ಹೇಳ್ತಾ ಇದ್ದೆ, ಯಾರೊಬ್ಬರು ಗೆದ್ರು, ಅಣ್ಣ ನನ್ಗೆ ಓಟ್ ಹಾಕೋಣ ಅಂತ ಕೇಳ್ದ. ಆಯ್ತಪ್ಪ ಹಾಕ್ತೀನಿ. PDO ಅಂದ್ರೆ ಏನು ಅಂತ ಕೇಳಿದೆ. ಅವನೇನ್ ಹೇಳ್ತಾನೆ, ಸರ್ ಇದು ಪರ್ಸನಲ್ ಡೆವಲಪ್ಮೆಂಟ್ ಅಧಿಕಾರಿ, ಪರ್ಸನಲ್ ಡೆವಲಪ್ಮೆಂಟ್ ಆಫೀಸರ್. ಅಂದ್ರೆ ಅವನು ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ಳುವಂತ ಅಧಿಕಾರಿ ಅಂತ ಅವನು ಹೇಳ್ತಾ ಇರೋದು. ಅಂದ್ರೆ ಆ ಒಂದು ಹೆಬ್ಬಟ್ಟಿಗೂ ಕೂಡ ಗೊತ್ತಿದೆ PDO ಅಂದ್ರೆ ಏನು ಅಂತ. ಅವನು ಅಭಿವೃದ್ಧಿ ಮಾಡ್ಕೊಳ್ಳೋಕಷ್ಟೇ ಅಧಿಕಾರಿಗಳು ಇವತ್ತು ಕೆಲಸ ಮಾಡ್ತಾ ಇರೋದು. ಪಂಚಾಯತಿಗಳನ್ನ ಅಭಿವೃದ್ಧಿ ಮಾಡುವಂತ ಯಾವುದೇ PDO ಅಧಿಕಾರಿಗಳನ್ನ ನೋಡ್ತಾ ಇಲ್ಲ. ಇವತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದೀವಿ. ಇದೇ ಕಾರಣಕ್ಕೆ PDOಗಳು ಸಸ್ಪೆಂಡ್ಗಳು ಆಗ್ತಾ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿ. ಇವತ್ತು ನೋಡಿ, ಯಾವುದೇ ಗ್ರಾಮದಲ್ಲಿ ಯಾರಿಗೂ ಕೂಡ ಮುಖ ತೋರಿಸದೆ ಕಬ್ಬಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ನೀರ್ ಬೇಕು, ನೀರ್ ಸಿಗ್ತಾ ಇಲ್ಲ. ಅವ್ರಿಗೆ ಏನಾದ್ರು ಅಗತ್ಯ ಮೂಲಭೂತ ಸೌಕರ್ಯಗಳು ಬೇಕು, ಹೋದ್ರೆ ಕೇಳ್ಬಿಡ್ತಾರೆ, ಎಲ್ಲಿ ಬೈದು ಬಿಡ್ತಾರೆ ಅಂತ. ನಾನೇ ವಾಲಂಟಿಯರ್ ಆಗಿ ಫೋನ್ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫೋನ್ ಮಾಡಿದಾಗ ಸರ್ ಬರ್ತೀನಿ, ಮಾಡ್ತೀನಿ, ವಾರದಲ್ಲಿ ಮಾಡ್ತೀನಿ, ಜಾರ್ಕೊಂಡ್ಬಿಡ್ತಾರೆ. ಅಂದ್ರೆ ಜಾರ್ಕೊಳ್ಳೋದಷ್ಟೇ ಅವ್ರ ಕೆಲಸ ಆಗ್ಬಿಟ್ಟಿದೆ.
ಈ ತರದ ಒಂದು ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಎಲ್ಲ ಕಳ್ತಪ್ಪಿಸ್ಕೊಂಡು ಎಲ್ಲೆಲ್ಲ ಕೂತ್ಕೊಂಡು ಬಿಟ್ಟಿ ಸಂಬಳ ತಿಂದ್ಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ತೆರಿಗೆ ಹಣ ನೋಡಿ, ಇವರೆಲ್ಲ ಕಷ್ಟಪಟ್ಟು ಯಾವ್ದೋ ಒಂದು ರೂಪದಲ್ಲಿ ತೆರಿಗೆ ಕಟ್ಟಿರ್ತಾರೆ. ಅದೆಲ್ಲ ತೆರಿಗೆ ಹಣದಿಂದಲೇ ಅವ್ರಿಗೆ ಸಂಬಳ ಕೊಡುವಂಥದ್ದು ಎಲ್ಲ ಇದೆ ನೋಡಿ. ಇಂಥವ್ರಿಗೆ ಅನ್ಯಾಯ ಮಾಡಬಾರ್ದು. ನಮಗೆ ನಾಚಿಕೆ ಆಗುತ್ತೆ, ಈ ಗ್ರಾಮಗಳಲ್ಲಿ ಬರೋದಕ್ಕೆ ನಾಚಿಕೆ ಆಗ್ತಾ ಇದೆ. ಇಲ್ಲಿ ಯಾವುದೇ ಮೂಲಭೂತ ತುಂಬಾ ಸ್ಮೆಲ್ ಇದೆ. ಚರಂಡಿಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದೆ. ಸರಿದ ರೀತಿಯಲ್ಲಿ ಸಂದರ್ಭದಲ್ಲಿ ಡಾಕ್ಟರ್ಗಳಿರಲ್ಲ. ಶಿಕ್ಷಣದ ಅಂತ ಪರಿಸ್ಥಿತಿ ಇದೆ. ಸೊ ಈ ಒಂದು ನಿಟ್ಟಲ್ಲಿ ಎಷ್ಟೋ ಜನ ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಿಕ್ಕೆ ಸರಿಯಾದ ವಾತಾವರಣ ಇಲ್ಲ, ಅವ್ರಿಗೆ ರಸ್ತೆ ಇಲ್ಲ ಓಡಾಡೋದಿಕ್ಕೆ. ಚರಂಡಿ ನೀರು ಕೂಡ ರಸ್ತೆನಲ್ಲಿ ಹರಿತಾ ಇದೆ. ಸೊ ಈ ಸಂಬಂಧವಾಗಿ ಹುಡುಗರಿಗೆ ವಾಯ್ಸ್ ಮಾಡಿದ್ರು ಕೂಡ ಅವ್ರಿಗೆ ಕಿಮ್ಮತ್ತಿಲ್ಲ ಅಂತ ಒಂದು ಪರಿಸ್ಥಿತಿ. ಹಿಂಗೆ ಆದ್ರೆ ಗ್ರಾಮಗಳು ಹಾಳಾಗೋಗುತ್ತೆ, ನಶಿಸಿ ಹೋಗುತ್ತೆ, ಸರ್ವನಾಶ ಆಗುತ್ತೆ. ಇದಕ್ಕೆ ನಾವು ಗ್ರಾಮ ರಕ್ಷಣಾ ಸಮಿತಿ ಒಂದು ಸ್ಥಾಪನೆ ಮಾಡುವಂತ ಅಗತ್ಯ ಇದೆ. ಯುವಕರೆಲ್ಲ ಇದಕ್ಕೆ ಪದಾಧಿಕಾರಿಗಳಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋಗ್ತೇನೆ. ಒಳ್ಳೆದಾಗ್ಲಿ. ಒಳ್ಳೇದಾಗ್ಲಿ.